ಆಕಾಶವಾಣಿ ಧಾರವಾಡ. ಜೀವಾಮೃತ ಇದು ಜೀವಾಮೃತ ನಮ್ಮಿ ಆಯುರ್ವೇದ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ನಮ್ಮಿ ಆಯುರ್ವೇದ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಹುಬ್ಬಳ್ಳಿ. ಸಂಜೀವಿನಿ ಆಯುರ್ವೇದ BAMS ವೈದ್ಯಕೀಯ ಮಹಾವಿದ್ಯಾಲಯ, NCISM RGUHS ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದ ಆಯುಷ್ ಇಲಾಖೆಯಿಂದ ಮಾನ್ಯತೆ. 60 ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಅವಕಾಶ. ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ವಿವಿಧ ಪ್ರಭೇದಗಳನ್ನು ಹೊಂದಿದ 500ಕ್ಕೂ ಹೆಚ್ಚು ಔಷಧಿ ಸಸ್ಯಗಳ ಸುಂದರ ಸಸ್ಯವನ. ಎಲ್ಲಾ ಸೌಲಭ್ಯ ಇರುವ ಪ್ರತ್ಯೇಕ ವಸತಿ ನಿಲಯಗಳು, ಭೋಜನಾಲಯ ಮತ್ತು ಉಪಹಾರ ಗೃಹ. ಹಿಂದೆ ಸಂಪರ್ಕಿಸಿ. ಪ್ರಾಚಾರ್ಯರು 9533533457 0836426538. ದಿವ್ಯ ಔಷಧಿಗಳ ಭಂಡಾರ. ಈಗ ಜೀವಾಮೃತ ಸಂದೇಶ. ಆಯುರ್ವೇದೋ ಅಮೃತಾನಾಂ. ಆಯುರ್ವೇದ ಚಿಕಿತ್ಸಾ ಪದ್ಧತಿ ಅಮೃತಕ್ಕೆ ಸಮಾನವಾದುದು. ಅತ್ಯಂತ ಪ್ರಾಚೀನ ಪಂಚಮವೇದ ಅಥರ್ವ ವೇದದ ಉಪವೇದವೆಂದೇ ಕರೆಯಲ್ಪಡುವ ಆಯುರ್ವೇದ ವೈದ್ಯ ಪದ್ಧತಿ ಜನರ ಆರೋಗ್ಯ ಕಾಪಾಡುವಲ್ಲಿ ಇಂದಿಗೂ ಮುಂಚೂಣಿಯಲ್ಲಿರುವ ಚಿಕಿತ್ಸಾ ಪದ್ಧತಿಯಾಗಿದೆ. ಆಧುನಿಕ ಯುಗದ ಜೀವನ ಪದ್ಧತಿ, ಜೀವನ ಶೈಲಿ, ಆಹಾರ ಪದ್ಧತಿ ಬದಲಾದಂತೆ ಮಾನವನು ತನ್ನ ಆರೋಗ್ಯದ ಕಡೆಗೆ ಗಮನ ಕೊಡುವುದನ್ನು ಮರೆತಂತೆ ಕಾಣುತ್ತಿದೆ. ಯಾಂತ್ರಿಕ ಜೀವನ ಶೈಲಿಯನ್ನು ಮೈಗೂಡಿಸಿಕೊಂಡು ಅನೇಕ ಶಾರೀರಿಕ ಹಾಗೂ ಮಾನಸಿಕ ರೋಗಗಳಿಗೆ ತುತ್ತಾಗುತ್ತಿದ್ದಾನೆ. ಆರೋಗ್ಯದ ದೃಷ್ಟಿಯಿಂದ ಅವಲೋಕಿಸಿದಾಗ ಸಾಮಾಜಿಕ ಸ್ವಾಸ್ಥ್ಯದ ಚಿಂತಾಜನಕ ಚಿತ್ರಣ ಕಣ್ಮುಂದೆ ಗೋಚರವಾಗುತ್ತದೆ. ಆರೋಗ್ಯವಂತ ಸಮಾಜದಿಂದ ಮಾತ್ರ ಸದೃಢ ರಾಷ್ಟ್ರದ ನಿರ್ಮಾಣ ಸಾಧ್ಯ. ಅಂತಹ ಆರೋಗ್ಯವಂತ ಸಮಾಜ ಹಾಗೂ ಸದೃಢ ರಾಷ್ಟ್ರದ ನಿರ್ಮಾಣದಲ್ಲಿ ಆಯುರ್ವೇದ ವೈದ್ಯ ವಿಜ್ಞಾನದ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ ಎಂಬುದನ್ನು ಜಗತ್ತು ಅರಿತಿದೆ. 21ನೇ ಶತಮಾನದಲ್ಲಿ ಆಧುನಿಕ ವೈದ್ಯಕೀಯ ವೈದ್ಯ ಪದ್ಧತಿ ಎಷ್ಟೇ ಮುಂದುವರೆದಿದ್ದರೂ ವೈದ್ಯಕೀಯ ಜಗತ್ತಿಗೆ ಸವಾಲಾಗಿ ಪರಿಣಮಿಸಿರುವ ಅನೇಕ ವ್ಯಾಧಿಗಳು ಸಾಮಾನ್ಯ ಜನರನ್ನು ಕಾಡುತ್ತಿವೆ. ಅಂತಹ ವ್ಯಾಧಿಗಳಿಗಾಗಿಯೇ ಆಯುರ್ವೇದ ವೈದ್ಯ ಪದ್ಧತಿಯಲ್ಲಿರುವ ವಿಶೇಷ ಚಿಕಿತ್ಸಾ ವಿಧಾನಗಳನ್ನು ಕೇಳುಗರಿಗೆ ಮನವರಿಕೆ ಮಾಡಿಕೊಡುವುದೇ ಈ ಜೀವಾಮೃತ ಕಾರ್ಯಕ್ರಮದ ಮೂಲ ಉದ್ದೇಶ. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಈ ದಿನ ಮಾನಸಿಕ ಖಿನ್ನತೆಗೆ ಆಯುರ್ವೇದದಲ್ಲಿ ಪರಿಹಾರ, ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸುವ ತಜ್ಞರು ಹುಬ್ಬಳ್ಳಿಯ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ತಜ್ಞರಾದ ಡಾಕ್ಟರ್ ಸೌಮ್ಯ AMS ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್. ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಹುಬ್ಬಳ್ಳಿಯಲ್ಲಿ ಇರುವಂಥ ಸಂಜೀವಿನಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ದ್ರವ್ಯಗುಣ ವಿಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ಡಾಕ್ಟರ್ ಸೌಮ್ಯ AMS ಅವರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಸೌಮ್ಯ AMS ಅವರು ಇವತ್ತು ಖಿನ್ನತೆ, ಸಾಮಾನ್ಯವಾಗಿ ಇದಕ್ಕೆ ಡಿಪ್ರೆಷನ್ ಅಂತ ಕರಿತೀವಿ, ಈ ಖಿನ್ನತೆ ನಮ್ಮಲ್ಲಿ ಯಾಕೆ ಕಂಡು ಬರ್ತದೆ, ಈ ಖಿನ್ನತೆ ಒಂದು ಗೀಳು ರೋಗನ, ಖಿನ್ನತೆಗೆ ಏನೆಲ್ಲ ಕಾರಣಗಳು ಮತ್ತು ಖಿನ್ನತೆಯಿಂದ ಹೊರಗೆ ಬರಲಿಕ್ಕೆ ಏನು ಮಾಡಬೇಕು, ಆಯುರ್ವೇದ ಚಿಕಿತ್ಸೆ ಏನಿದೆ, ಇದ್ರ ಬಗ್ಗೆ ಹೆಚ್ಚಿನ ಒಂದು ವಿವರ ಮಾಹಿತಿಯನ್ನು ನಮಗೆ ನೀಡ್ತಾರೆ. ನಮಸ್ಕಾರ ಡಾಕ್ಟರ್ ಸೌಮ್ಯ ಅವರೇ. ನಮಸ್ತೆ ಮೇಡಮ್. ಸೌಮ್ಯ ಅವರೇ, ಮನುಷ್ಯನಿಗೆ ದೈಹಿಕ ಆರೋಗ್ಯ ಎಷ್ಟು ಮುಖ್ಯನೋ ಮಾನಸಿಕ ಆರೋಗ್ಯನೂ ಅಷ್ಟೇ ಮುಖ್ಯ. ದೈಹಿಕವಾಗಿ ನಮಗೆ ಏನಾದರೂ ತೊಂದರೆಗಳಾದಾಗ ಅದು ಬಾಹ್ಯವಾಗಿ ಕಾಣಿಸ್ತದೆ, ಮಾನಸಿಕವಾಗಿ ಏನಾದರೂ ತೊಂದರೆ ಆದಾಗ ಅದು ಕಾಣುವುದಿಲ್ಲ. ವ್ಯಕ್ತಿ ಅನುಭವಿಸಿದಾಗ ಮಾತ್ರ ಇದು ಗೊತ್ತಾಗ್ತದೆ. ಸಾಮಾನ್ಯವಾಗಿ ನಾವು ಡಿಪ್ರೆಷನ್, ಖಿನ್ನತೆ, ಭಾಳ ದಿನ ಆಯ್ತು ಅವರು ಡಿಪ್ರೆಷನ್ನಾಗಿದ್ದಾರ ಅನ್ನೋ ಮಾತನ್ನು ಕೇಳ್ತಿರ್ತೀವಿ. ಏನಿದು ಡಿಪ್ರೆಷನ್ ಅಥವಾ ಖಿನ್ನತೆ ಅಂದರೆ? ಮೇಡಮ್, ಇದು ಮಾನಸಿಕ ಖಿನ್ನತೆ ಒಂದು ಸಾಮಾನ್ಯ ಮಾನಸಿಕ ರೋಗವಾಗಿದೆ. ಇದು ಮನೋಭಾವ, ಆಲೋಚನೆ, ಆಸಕ್ತಿ, ಚಿಂತನೆ, ನಡವಳಿಕೆಯ ಮೇಲೆ ಪರಿಣಾಮ ಬೀರುವ ಸಾಮಾನ್ಯ ಮಾನಸಿಕ ರೋಗ. ಇದು ರೋಗಿಗಳ ಜೀವನದ ಗುಣಮಟ್ಟವನ್ನು ಕಡಿಮೆ ಮಾಡುತ್ತದೆ. ಮನೋವೇದನಕ್ಕೆ ಸಂಬಂಧಿಸಿದ ಪರಿಣಾಮವನ್ನು ಗಮನದಲ್ಲಿಟ್ಟುಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ 2017ರ ವಿಶ್ವ ಆರೋಗ್ಯ ದಿನದ ಘೋಷಣೆಯಾಗಿ ನಾವು ಚರ್ಚಿಸೋಣ ಎಂದು ಘೋಷಿಸಿದರು. ಇದು ಪ್ರಥಮ ಹಂತದಲ್ಲಿ ಇರುವ ಮಾನಸಿಕ ರೋಗ ಮತ್ತು ಅನೇಕ ಮಾನಸಿಕ ರೋಗಗಳಿಗೆ ಒಂದು ಲಕ್ಷಣವೂ ಕೂಡ. ಈಗ ಡಾಕ್ಟರ್ ಸೌಮ್ಯ ಅವರೇ, ಸಾಮಾನ್ಯವಾಗಿ ಈ ಖಿನ್ನತೆ ಅಥವಾ ಡಿಪ್ರೆಷನ್ ಅಂತ ಹೇಳ್ತೀವಲ್ಲ,
ಇದಕ್ಕೆ ಹಲವಾರು ರೀತಿಯ ಕಾರಣಗಳಿರ್ತವೆ. ಯಾಕೆಂದರೆ ನಮ್ಮ ಸಮಾಜದಲ್ಲಿ ಒಂದು ಎಳೆ ಮಗುವಿನಿಂದ ಹಿಡಿದು ವಯೋವೃದ್ಧರವರೆಗೆ ಜನಸಂಖ್ಯೆ ಇರ್ತದೆ. ಇದು ಮಕ್ಕಳಲ್ಲಿ ಬೇರೆ ತೆರನಾದ ಖಿನ್ನತೆ, ಮಹಿಳೆಯರಲ್ಲಿ ಬೇರೆ ಥರ, ಯುವಕರಲ್ಲಿ ಬೇರೆ ಥರ, ವೃದ್ಧರಲ್ಲಿ ಬೇರೆ ಥರ, ಹೀಗೆ ಬೇರೆ ಬೇರೆ ಆಗಿರ್ತದೆ. ಮುಖ್ಯ ಕಾರಣಗಳು ಏನು ಅಂತೀರಿ ಖಿನ್ನತೆಗೆ? ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆ ಇದು ಹಲವು ಕಾರಣಗಳ ಸಂಯೋಜನೆಯಿಂದ ಉಂಟಾಗುತ್ತದೆ. ಒಂದು ಮೊದಲನೆಯದಾಗಿ ವಂಶಪಾರಂಪರಿಕವಾಗಿ ಬರುತ್ತದೆ. ಪರಿಸ್ಥಿತಿ ಅಂದರೆ ಆರ್ಥಿಕ ಅಶಾಂತಿ, ತೀವ್ರ ನೋವು ಉಂಟು ಮಾಡುವ ಘಟನೆಗಳು, ಶೋಕಾವಸ್ಥೆ, ಪ್ರಮುಖ ಆರೋಗ್ಯ ಸಮಸ್ಯೆಗಳು ಮತ್ತು ಬಲವಾದ ಮಾನಸಿಕ ಒತ್ತಡದ ಹಾಗೂ ಔಷಧಿಯ ಅಡ್ಡ ಪರಿಣಾಮಗಳಿಂದಲೂ ಬರುತ್ತದೆ. ಹಾಗೂ ನಮ್ಮ ಚರಕ ಸಂಹಿತೆಯಲ್ಲಿ ವಿರೋಧಾತ್ಮಕ ದೋಷಪೂರ್ಣ ನಡವಳಿಕೆ ಮತ್ತು ಅಶುದ್ಧ ಆಹಾರ ಸೇವನೆಯಿಂದಲೂ ಬರುತ್ತದೆ. ಯಾವಾಗಲೂ ಯಾವುದಾದರೂ ಅಥವಾ ಯಾರೊಬ್ಬರ ವಿರುದ್ಧವಾಗಿ ನಿಲ್ಲುವುದು, ಭಯ ಮತ್ತು ಅತಿಯಾದ ಆನಂದದಿಂದ ಉಂಟಾಗುವ ಮಾನಸಿಕ ಆಘಾತವು, ಹೀಗೆ ಹಲವು ಕಾರಣಗಳು ಇರುತ್ತವೆ. ಈಗ ಒಂದು ತಾವು ಹೇಳಿದ್ರಿ ಜೆನೆಟಿಕ್ ನಿಂದ ಅಂಥೇಳಿ, ಅಂದರೆ ಇದು ನಮ್ಮ ಮನೆಯಲ್ಲಿ ತಂದೆ ತಾಯಿ ಅಜ್ಜ ಅಜ್ಜಿ ಯಾರಿಗಾದರೂ ಇದ್ದರೆ ಅವರ ಮನೆಯಲ್ಲಿ ಇರುವಂಥ ಇತರ ಸದಸ್ಯರಿಗೆ ಬರೋ ಸಾಧ್ಯತೆ ಇದೆ ಅಂತ ಹೇಳ್ತೀರಿ? ಬರುತ್ತೆ ಮೇಡಮ್. ಆದರೆ ಈ ಡಿಪ್ರೆಷನ್ ಅಥವಾ ಮಾನಸಿಕ ಖಿನ್ನತೆ ಹೇಗಿರುತ್ತೆ ಅಂತಂದರೆ, ಪರಿಸ್ಥಿತಿಗೆ ಅನುಗುಣವಾಗಿ ನಾವು ಬದಲಾವಣೆಯನ್ನು ಸ್ವೀಕರಿಸದೇ ಇರುವುದೇ ದೊಡ್ಡ ಕಾರಣವಾಗಿರುತ್ತೆ. ಜೀವನ ಅಂದರೆ ಇದೇ ಒಂದೇ ರೀತಿಲೇ ಇರುತ್ತೆ ಅನ್ಕೊಳ್ಳಿಕ್ಕೆ ಬರೋದಿಲ್ಲ. ಈಗ ಡಾಕ್ಟರ್ ಸೌಮ್ಯ ಅವರೇ, ನಮ್ಮ ಪರಿಸರ, ನಾವು ವಾಸಿಸುವಂಥ ವಾತಾವರಣ, ಎಷ್ಟೋ ಸತಿ ಸಾಲಬಾಧೆಗೆ ಒಳಗಾಗಿರ್ತೀವಿ. ಮಕ್ಕಳನ್ನ ತಗೊಂಡ್ರೆ ಪರೀಕ್ಷೆಯಲ್ಲಿ ಯಾವುದೋ ಒಂದು ವಿಷಯದ ಬಗ್ಗೆ ಭಯ ಆವರಿಸಿಕೊಂಡಿರ್ತದೆ. ಮತ್ತೆ ಕೆಲವರು ತುಂಬಾ ಮಾತಾಡೋದಿಲ್ಲ, ಮೌನಿ ಆಗಿರ್ತಾರೆ. ಮಾತನ್ನ ಈಗ ಹಂಚಿಕೊಂಡಾಗ ದುಃಖ ಕಡಿಮೆ ಆಗ್ತದೆ ಅಂತೀವಿ. ಕೆಲವರು ಮಾತೇ ಆಡೋದಿಲ್ಲ. ಅವರಲ್ಲಿ ಕೂಡ ಈ ಖಿನ್ನತೆ ಹೆಚ್ಚು ಕಂಡು ಬರ್ತದೆ ಅಂತ ಅನಿಸ್ತದೆ. ಒತ್ತಡಗಳನ್ನ ಕಡಿಮೆ ಮಾಡಿಕೊಂಡು ಒಬ್ಬರ ಹತ್ರ ಹಂಚಿಕೊಂಡು ಒಳ್ಳೆ ರೀತಿಯಿಂದ ಬೆರೆಯೋದು ತುಂಬಾ ಕಡಿಮೆ ಆಗ್ತಾ ಇದೆ. ಎಲ್ಲರೂ ಜೀವನದಲ್ಲಿ ಪರಿಸ್ಥಿತಿ ಒಂದೇ ತರ ಇರುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಇದ್ರೆ ಇದು ತುಂಬಾ ಒಳ್ಳೇದಾಗಿರುತ್ತೆ. ಈಗ ಅದಕ್ಕೆ ನೋಡ್ರಿ, ನಾವು ನಮ್ಮ ಗ್ರಾಮೀಣ ಪ್ರದೇಶದಲ್ಲಾಗ್ಲಿ ಅಥವಾ ಈವನ್ ಸಿಟಿ ಏರಿಯಾನಲ್ಲಿ ಕೂಡ ಗೃಹಿಣಿಯರಿರ್ತಾರೆ. ಅವರು ತಮ್ಮ ಕೆಲಸ ಎಲ್ಲ ಮುಗಿದ್ಮೇಲೆ ಹೊರಗಡೆ ಕಟ್ಟೆ ಮೇಲೆ ಕೂತ್ಕೊಂಡು ಆರಾಮಾಗಿ ಮಾತಾಡ್ತಾರೆ. ನಾವು ಒಂದೊಂದು ಸತಿ ಅಂತೀವಿ ಏನು ಕಾಡು ಹರಟೆ ಹೊಡಿತಾರೆ ಅಂತೇಳಿ. ಆದರೆ ಅವರು ಮನಸ್ಸಿನ ಭಾವನೆಯನ್ನು ಒಬ್ಬರಿಂದ ಒಬ್ಬರಿಗೆ ಹಂಚ್ಕೊಳ್ತಾರೆ. ಹಾಗಾಗಿ ಅವ್ರ ಮನಸ್ಸು ಹಗುರ ಇರುತ್ತೆ ಅಲ್ಲ. ಈಗ ಮಕ್ಕಳಲ್ಲಿ ಖಿನ್ನತೆ ಯಾಕೆ ಕಂಡು ಬರ್ತದೆ ಅಂತೀರಿ? ಈಗಿನ ಕಾಲದಲ್ಲಿ ನಾವು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ಸ್, ಮೊಬೈಲು, ಟಿವಿ, ಹೊಳೆ, ತೋಟ ಅಂದ್ರೆ ಮಕ್ಳಿಗೆ ಗೊತ್ತೇ ಇಲ್ಲ ಇವಾಗ. ಪರಿಸ್ಥಿತಿನೇ ಇಲ್ಲ ಇವಾಗ. ಅವೆಲ್ಲ ನೈಸರ್ಗಿಕವಾಗಿ ನೇಚರಲ್ಲಿ ಬೆಳೆಯೋದನ್ನ ಬಿಟ್ಬಿಟ್ಟು ನಾವು ಮನೆ ಒಳಗೆ ಮಕ್ಕಳನ್ನ ಬೆಳೆಸ್ತಾ ಇದೀವಿ. ಅದು ಕೂಡ ತುಂಬಾ ತಪ್ಪು. ನಿಸರ್ಗದ ಜೊತೆಗೆ ಎಷ್ಟು ನಾವು ಕನೆಕ್ಷನ್ ಬೆಳೆಸ್ಕೋತೀವೋ ಅಷ್ಟು ಮನಸ್ಸಿಗೆ ತುಂಬಾ ನೆಮ್ಮದಿ ಇರುತ್ತೆ. ಡಾಕ್ಟರ್ ಸೌಮ್ಯ ಅವರೇ, ಈಗ ಒಬ್ಬ ವ್ಯಕ್ತಿ ಡಿಪ್ರೆಷನ್ನಿಂದ ಬಳಲ್ತಾ ಇದ್ದಾನೆ, ಖಿನ್ನತೆಗೆ ಒಳಗಾಗಿದ್ದಾನೆ ಅಂದಾಗ ಅವರಲ್ಲಿ ಕಂಡುಬರುವ ಮುಖ್ಯ ಲಕ್ಷಣಗಳು, ಸಿಂಪ್ಟಮ್ಸ್ ಏನು? ಲಕ್ಷಣಗಳು ದೇಹ ಮತ್ತು ಮನಸ್ಸಿನ ನಡುವಿನ ಅಸಮತೋಲನದಿಂದ ಉಂಟಾಗುವ ಲಕ್ಷಣಗಳನ್ನು ಕಂಡುಬರುತ್ತೇವೆ. ನಮ್ಮ ಆಯುರ್ವೇದದಲ್ಲಿ ವಾತ, ಪಿತ್ತ, ಕಫ ದೋಷಗಳೆಲ್ಲ ಪ್ರಧಾನವಾಗಿ ನಾವು ರೋಗಗಳನ್ನ ಹೇಳ್ತಾ ಹೋಗ್ತೀವಿ. ವಾತ ಪ್ರಧಾನ ದೋಷದಲ್ಲಿ ಅತಿಯಾಗಿ ಚಿಂತಿಸುವುದು, ಸ್ಥಿರತೆ ಇಲ್ಲದೆ ಇರುವುದು. ಪಿತ್ತ ಪ್ರಧಾನ ದೋಷ ಇದ್ದಾಗ ಕೋಪ ಹೆಚ್ಚಾಗಿ ಬರುವುದು, ತೀವ್ರ ಸ್ವಭಾವ. ಕಫದೋಷ ಹೆಚ್ಚಾಗಿದ್ದಾಗ ಚಟುವಟಿಕೆ ಇಲ್ಲದೆ ಇರುವುದು, ತೂಕ ಹೆಚ್ಚಾಗುವಿಕೆ, ಹೆಚ್ಚು ನಿದ್ರೆ ಬರುವುದು, ಹಾಗೂ ಸಾಮಾನ್ಯವಾಗಿ ಮನ, ಬುದ್ಧಿ, ಸ್ಮೃತಿ ದೋಷಗಳು, ಚಟುವಟಿಕೆಯಲ್ಲಿ ಭಕ್ತಿ ಇಲ್ಲದೆ ಇರುವುದು, ಹಸಿವು ಇಲ್ಲದೆ ಇರುವುದು, ಹಿರಿಯರಿಗೆ ಗೌರವ ನೀಡದೇ ಇರುವುದು, ಜೀವನದಲ್ಲಿ ನಡೆಯುವ ಬದಲಾವಣೆಗಳನ್ನು ಸ್ವೀಕರಿಸದೇ ಇರುವುದು, ಹೀಗೆ ಅನೇಕ ಲಕ್ಷಣಗಳು ಕಂಡುಬರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಡಲ್ ಆಗಿ ಕೂತ್ಕೊಂಡ್ರೆ, ಕೂತಲ್ಲೇ ಕೂತಿದ್ದ ಅಂದ್ರೆ, ಚಿಂತಿತ ಆಗಿದ್ದ ಅಂತಂದ್ರೆ ನಾವು ಮನೆಯ ಉಳಿದ ಸದಸ್ಯರು ಅನ್ಕೊಳ್ಬೇಕು ಇವ್ರಿಗೇನೋ ಸಮಥಿಂಗ್ ಈಸ್ ರಾಂಗ್, ಯಾಕೋ ಇವ್ರ ಮನಸ್ಸು ಸ್ಥಿತಿ ಸರಿಗಿಲ್ಲ ಅಂತ. ಅವಾಗ ನಾವು ಮಾತಿಗೆ ಎಳಿಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳ್ತೀರಿ. ಈಗ ಸೌಮ್ಯ ಅವರೇ, ತಮ್ಮ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಇದೆ ಖಿನ್ನತೆಗೆ? ನಮ್ಮ ಆಯುರ್ವೇದದಲ್ಲಿ 3 ವಿಧವಾದ ಚಿಕಿತ್ಸಾ ಪದ್ಧತಿಯನ್ನು ಹೇಳಲಾಗಿದೆ. ದೈವ ವ್ಯಾಪಾಶ್ರಯ, ಸತ್ವಾವಜಯ, ಯುಕ್ತಿ ವ್ಯಾಪಾಶ್ರಯ. ದೈವ ವ್ಯಾಪಾಶ್ರಯ ಎಂದರೆ ಮಣಿಧಾರಣ, ಧ್ಯಾನ, ಮಂತ್ರ ಉಚ್ಚಾರಣೆ, ಯಮ ನಿಯಮಗಳನ್ನು ಪಾಲಿಸುವುದು ಹಾಗೂ ಶಿವನ ಪೂಜೆಗೆ ತುಂಬಾ ಮಹತ್ವವನ್ನು ನೀಡಲಾಗಿದೆ. ಮಣಿಧಾರಣೆ, ಧ್ಯಾನ ಮತ್ತೆ ಮಂತ್ರ ಉಚ್ಚಾರಣೆಗಳಿಂದ ಸಕಾರಾತ್ಮಕ ಊರ್ಜಾ ಹೆಚ್ಚಾಗುತ್ತೆ. ಅದು ಕೂಡ ಒಂದು ಸಹಾಯ ಮಾಡುವಂತ ಒಂದು ಇನ್ಸ್ಟ್ರೂಮೆಂಟ್ ಆಗಿ ವರ್ಕ್ ಆಗುತ್ತೆ ಮಣಿ
ಯಾಕಂದ್ರೆ ಮಣಿ ಅವೆಲ್ಲ ಭೂಮಿಯ ಆಳದಿಂದ ಬರುವಂತದ್ದು, ಅವಕ್ಕೆಲ್ಲ ಸಕಾರಾತ್ಮಕ ಊರ್ಜಾ ಇರುತ್ತೆ. ಆ ಸಕಾರಾತ್ಮಕ ಊರ್ಜಾ ನಮ್ಮಲ್ಲೂ ಬರ್ತದೆ. ಸೊ ಆ ರೀತಿಯಿಂದ ಮಣಿಧಾರಣ, ಧ್ಯಾನ, ಮಂತ್ರ ಉಚ್ಚಾರಣೆಯಿಂದ ನಾವು ಇದನ್ನ ಒಂದ್ ಸ್ವಲ್ಪ ಕಡಿಮೆ ಮಾಡ್ಕೋಬಹುದು. ಈಗ ಪ್ರಮುಖವಾಗಿ ಮಂತ್ರ ಮತ್ತು ಈ ಸಂಸ್ಕೃತದ ಉಚ್ಚಾರಣೆ ಮಾಡೋದ್ರಿಂದ ಏನಾಗ್ತದೆ ಅಂತ ಹೇಳ್ತೀರಿ? ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ದೆಹಲಿ ಎಂಬ ಒಂದು ಪ್ರಸಿದ್ಧ ಸಂಶೋಧನಾ ಕೇಂದ್ರದಲ್ಲಿ ನಿರ್ವಹಿಸಲಾದ ಅಧ್ಯಯನವು ಓಂ ಮಂತ್ರ ಪಠಣವು ಮೆದುಳಿನ ಚಟುವಟಿಕೆಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಎಂಬುದನ್ನು ಪರಿಶೀಲಿಸಿದರು. ಅದಕ್ಕೆ EEG ಎಲೆಕ್ಟ್ರೋ ಎನ್ಸೆಫೆಲೋಗ್ರಾಮ್ ತಂತ್ರಜ್ಞಾನವನ್ನು ಬಳಸಲಾಗಿದೆ. ಹಾಗೂ ಓಂ ಪಠಣ ಮತ್ತು ಕೇಳುವಾಗ ಮೆದುಳಿನ ಅವಧಾನ, ಮೆದುಳಿನ ಮುಂದಿನ ಅಥವಾ ಹಿಂದಿನ ಭಾಗದ ನಿಯಂತ್ರಣ ಪ್ರದೇಶಗಳು ಅಂದರೆ ಫ್ರಂಟಲ್ ಪರೈಟಲ್ ಕಂಟ್ರೋಲಿಂಗ್ ಸೆಂಟರ್ಸ್ ಅಂತ ಹೇಳ್ತೀವಿ, ಹಾಗೂ ವಿಶ್ರಾಂತಿ ಸ್ಥಿತಿ ಸಂಬಂಧಿತ ಪ್ರದೇಶಗಳಲ್ಲಿ ವಿಶೇಷ ಚಟುವಟಿಕೆಗಳ ಕಂಡುಬರುವುದು. ECG ಅಂತ ನಮ್ಗೆಲ್ಲರಿಗೂ ಮಾಡುವಂತ ಒಂದು ಪದ್ಧತಿ. ಅದರಲ್ಲಿ ಹೇಗೆ ವೇವ್ಸ್ ಬರುತ್ತಲ್ಲ, ಅದೇ ತರ ಇದರಲ್ಲೂ ಕೂಡ ಆಲ್ಫಾ ಮತ್ತೆ ಬೀಟಾ ವೇವ್ಸ್ ಅಂತ ಇರುತ್ತೆ. ಸೊ ಆ ಒಂದು ಸಂಶೋಧನೆಯ ಪ್ರಕಾರ ವಿಶೇಷ ಚಟುವಟಿಕೆ ಕಂಡು ಬಂದಿದೆ. ಈ ಪಠಣವು ಎಂಡೋಕ್ರೈನ್ ವ್ಯವಸ್ಥೆಯನ್ನು ನಿಯಂತ್ರಿಸಲು ಮೂಲಕ ಒತ್ತಡವನ್ನು ಕಡಿಮೆ ಮಾಡಬಹುದು. ಈಗ ಕಾರ್ಟಿಸೋಲ್ ಸ್ಟ್ರೆಸ್ ಹಾರ್ಮೋನ್ ಲೆವೆಲ್ನ ಕಡಿಮೆ ಮಾಡುತ್ತೆ ಓಂ ಪಠಣ. ಸಿರೋಟೋನಿನ್ ಫೀಲ್ಸ್ ಗುಡ್ ಹಾರ್ಮೋನ್ ಅಂತ ಕರಿತೀವಿ, ಅದನ್ನ ಹೆಚ್ಚು ಮಾಡುತ್ತೆ. ಮಂತ್ರ ಪಠಣವು ಹೈಪೋಥೆಲಾಮಸ್, ಪಿಟ್ಯುಟರಿ ಹಾಗೂ ಅಡ್ರಿನಲ್ ಗ್ಲ್ಯಾಂಡ್ಗಳ ಹಾರ್ಮೋನಲ್ ಆಕ್ಸಿಸ್ ಮೇಲೂ ಕೂಡ ಪರಿಣಾಮವನ್ನು ಬೀರಿದೆ. ಅಂದ್ರೆ ಮಂತ್ರ ಪಠಣ ಅಂದ್ರೆ ಇಲ್ಲಿ ಓಂಕಾರವನ್ನ ಪಠಣ ಮಾಡಬೇಕು ಅಂತ ತಾವು ಹೇಳ್ತೀರಿ. ಇದರಿಂದ ನಮ್ಮ ಮನಸ್ಸು, ಮಿದುಳು ಅಲ್ಲಿ ಪ್ರಚೋದನೆಗೊಂಡು ನಮಗೆ ಈ ಖಿನ್ನತೆಯ ಪ್ರಮಾಣ ಕಡಿಮೆ ಆಗ್ತದೆ ಅಂತ. ಆ ಓಂ ಶಬ್ದಕ್ಕೆ ಇರೋ ವೈಬ್ರೇಷನ್ ಶಕ್ತಿನೇ ಅದೇ ತರ ಇರುತ್ತೆ ಮೇಡಮ್. ಈಗ ಸತ್ವಜಯ ಚಿಕಿತ್ಸೆ ಅಂದ್ರೆ ಏನು? ಮನೋನಿಗ್ರಹವನ್ನು ಸಾಧಿಸಲು ಯೋಗ, ಪ್ರಾಣಾಯಾಮ, ಉಸಿರಾಟ ಪ್ರಕ್ರಿಯೆ ಅತ್ಯಂತ ಸಹಕಾರಿಯಾಗಿರುತ್ತದೆ. ರೋಗಿಗಳ ಕುಟುಂಬದವರೊಡನೆ ಮಾತನಾಡುವುದು ಕೂಡ ತುಂಬಾ ಮುಖ್ಯವಾಗಿರುತ್ತದೆ. ಇದು ಅದ್ರವ್ಯಭೂತ ಚಿಕಿತ್ಸೆಯಲ್ಲಿ ಅಂತರ್ಗೊಳ್ಳುತ್ತದೆ. ಅಂದ್ರೆ ಇಲ್ಲಿ ರೋಗಿ ಒಬ್ಬನೇ ಅಲ್ಲ, ರೋಗಿಯ ಮನೆಯ ಸದಸ್ಯರು ಕೂಡ ಮಹತ್ವದ ಪಾತ್ರವನ್ನ ನಿರ್ವಹಿಸ್ತಾರ ಅಂತ ಹೇಳ್ತೀರಿ. ಆ ರೋಗಿಯ ಖಿನ್ನತೆಯ ಪ್ರಮಾಣವನ್ನ ಕಡಿಮೆ ಮಾಡುವಾಗ ಮನೆಯ ಸದಸ್ಯರು ಕೂಡ ಇನ್ವಾಲ್ವ್ಮೆಂಟ್, ಅವ್ರ ಜೊತೆ ಪರಸ್ಪರ ಮಾತನಾಡುವಿಕೆಯಿಂದ ಕಡಿಮೆಗೊಳಿಸಬಹುದು ಅನ್ನೋದು ಈ ಚಿಕಿತ್ಸೆಯಲ್ಲಿ ಗೊತ್ತಾಗ್ತದೆ. ಈಗ ಇನ್ನೊಂದು ಚಿಕಿತ್ಸೆ ಇದೆ, ಯುಕ್ತಿ ವ್ಯಾಪಾಶಯ ಚಿಕಿತ್ಸೆ ಅನ್ನೋದು ಒಂದು ತಾವು ಹೇಳಿದ್ರಿ. ಏನಿದು ಚಿಕಿತ್ಸೆ? ಇದರಲ್ಲಿ ಏನ್ ಮಾಡಬಹುದು ಅಂತೀರಿ? ಯುಕ್ತಿ ವ್ಯಾಪಾಶಯ ಚಿಕಿತ್ಸೆ ಅಂದ್ರೆ ನಾವು ಔಷಧಿಗಳನ್ನ ಕೊಡ್ತೀವಿ. ಈಗ ಎಲ್ಲರಿಗೂ ಗೊತ್ತಿದೆ, ಪಂಚಕರ್ಮ ಮುಖಾಂತರ ನಾವು ದೋಷಗಳನ್ನ ಕಡಿಮೆ ಮಾಡಬಹುದು ದೇಹದಲ್ಲಿರೋದು. ಸೊ ಆ ದೇಹದಲ್ಲಿರೋ ದೋಷಗಳನ್ನ ಕಡಿಮೆ ಮಾಡ್ಲಿಕ್ಕೆ ಪಂಚಕರ್ಮ ತಗೋಬಹುದು. ರಸಾಯನ ಚಿಕಿತ್ಸಾ ಅಂದ್ರೆ ರಿಜುನೇಟಿಂಗ್ ಥೆರಪಿ ಅಂತ ಕರಿತೀವಿ ನಾವು, ಅದನ್ನು ತಗೋಬಹುದು. ಹೆಸರೇ ಹೇಳ್ತಾ ಇದೆ ಸಾರಸ್ವತಾರಿಷ್ಟ, ಫಾರ್ಮುಲೇಷನ್ಸ್ ಹಾಗೆ ಇರುತ್ತೆ, ಔಷಧಿಗಳ ಹೆಸರೇ ಹಾಗೆ ಇರುತ್ತೆ. ಶಿವಗುಟಿಕ, ಮಾನಸ ಮಿತ್ರವಟಿ, ಕಲ್ಯಾಣಕ ಘೃತ, ಮಹಾಪೈಶಾಚಿಕ ಘೃತ, ಪುರಾಣ ಘೃತ, ಹೀಗೆ ಹಲವಾರು ಔಷಧಿಗಳು ದೊರೆಯುತ್ತೆ. ಆದ್ರೆ ವೈದ್ಯರ ಸಲಹೆ ಮೇಲೆ, ದೇಹದ ಪ್ರಕೃತಿಯ ಮೇಲೆ ನಾವು ಆಯುರ್ವೇದದಲ್ಲಿ ಔಷಧಿಯನ್ನ ಕೊಡ್ತೇವೆ. ಸೊ ವೈದ್ಯರ ಸಮ್ಮತಿಯ ಮೇಲೆ ಈ ಔಷಧಿಗಳನ್ನು ತೆಗೆದುಕೊಳ್ಳುವುದು ತುಂಬಾ ಸೂಕ್ತ. ಅಂದ್ರೆ ಸೆಲ್ಫ್ ಮೆಡಿಕೇಶನ್ ಮಾಡಬಾರ್ದು ಅಂತ ಹೇಳ್ತೀರಿ. ಧನ್ಯವಾದಗಳು ಸೌಮ್ಯ ಅವರೇ. ಸಾಕಷ್ಟು ವಿವರವಾದ ಮಾಹಿತಿಯನ್ನು ಖಿನ್ನತೆಯ ಬಗ್ಗೆ ನಮ್ಮ ಕೇಳುಗರಿಗೆ ತಾವು ಕೊಟ್ಟಿದ್ದೀರಿ. ಒಂದು ಓಂಕಾರ, ಒಂದು ಓಂ ಅಂತ ಹೇಳುವಂಥ ಒಂದು ಮಂತ್ರದಿಂದ ನಮ್ಮ ದೇಹದಲ್ಲಿ, ನಮ್ಮ ಮನಸ್ಸಿನಲ್ಲಿ ಸಾಕಷ್ಟು ಮಾರ್ಪಾಡುಗಳು ಮಾಡಲಿಕ್ಕೆ ಸಾಧ್ಯ ಅದ ಅಂದ್ರೆ ನಾವೆಲ್ಲರೂ ಓಂಕಾರ ಪಠಣದಲ್ಲಿ ನಿರತರಾಗೋಣ, ಮಾನಸಿಕ ಶಾಂತಿಯನ್ನು ಕಾಪಾಡಿಕೊಳ್ಳೋಣ ಅಂತ ಹೇಳ್ತಾ ಸಂದರ್ಶನವನ್ನು ಮುಗಿಸೋಣ. ನಮಸ್ಕಾರ. ಧನ್ಯವಾದಗಳು. ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಸರಣಿ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾನಸಿಕ ಖಿನ್ನತೆಗೆ ಆಯುರ್ವೇದದಲ್ಲಿ ಪರಿಹಾರ, ಈ ಕುರಿತು ಹುಬ್ಬಳ್ಳಿಯ ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆಯಲ್ಲಿ ತಜ್ಞರಾದ ಡಾಕ್ಟರ್ ಸೌಮ್ಯ AMS ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ವಾರದ ಪ್ರಶ್ನೆ: ಮಾನಸಿಕ ಖಿನ್ನತೆಗೆ ಯಾವ ವಿಧದ ಚಿಕಿತ್ಸೆ ಉತ್ತಮ? ಪ್ರಶ್ನೆ ಮತ್ತೊಮ್ಮೆ: ಮಾನಸಿಕ ಖಿನ್ನತೆಗೆ ಯಾವ ವಿಧದ ಚಿಕಿತ್ಸೆ ಉತ್ತಮ? ಪ್ರಶ್ನೆಗೆ ಸರಿಯಾದ ಉತ್ತರಗಳನ್ನು 1 ವಾರದ ಒಳಗಾಗಿ ಕಾರ್ಯಕ್ರಮದ ಸಂಖ್ಯೆಯನ್ನ ನಮೂದಿಸಿ. ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಬಸವೇಶ್ವರ ನಗರ, ಗೋಕುಲ ರಸ್ತೆ, ಡಾಕ್ಟರ್ KS ಶರ್ಮಾ ಕ್ಯಾಂಪಸ್, ಹುಬ್ಬಳ್ಳಿ 580030 ಈ ವಿಳಾಸಕ್ಕೆ ತಲುಪಿಸಬೇಕು.
ಇದುವರೆಗೂ ಸಂಜೀವಿನಿ ಆಯುರ್ವೇದ ಜೀವಾಮೃತ ಪ್ರಾಯೋಜಿತ ಕಾರ್ಯಕ್ರಮ ಪ್ರಸಾರವಾಯಿತು. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್, ಸಂಕಲನ ಉಷಾ ಕುಲಕರ್ಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಜೀವಿನಿ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ, ಹುಬ್ಬಳ್ಳಿ. ಸಂಜೀವಿನಿ ಆಯುರ್ವೇದ ವೈದ್ಯಕೀಯ ಆಸ್ಪತ್ರೆ, ಗೋಕುಲ್ ರಸ್ತೆ, ಹುಬ್ಬಳ್ಳಿ. ಸುಸಜ್ಜಿತ 60 ಹಾಸಿಗೆ ಉಳ್ಳ ಒಳರೋಗಿಗಳ ವಿಭಾಗ, ಶುಚಿತ್ವ ಮತ್ತು ಸುಸಜ್ಜಿತ 10 ಪಂಚಕರ್ಮ ಚಿಕಿತ್ಸಾ ಕೊಠಡಿಗಳು, ಆಧುನಿಕ ಶಸ್ತ್ರಕರ್ಮದ ಮೇಜರ್ ಮತ್ತು ಮೈನರ್ ಓಟಿ, ಪ್ರಸೂತಿ, ಸ್ತ್ರೀರೋಗ, ಹೆರಿಗೆ ಮತ್ತು ನವಜಾತ ಶಿಶು ಆರೈಕೆ ವಿಭಾಗ, 24x7 ತುರ್ತು ಚಿಕಿತ್ಸಾ ಘಟಕ, ಐಸಿಯು ಲಭ್ಯ. ವಿಶಾಲ ಫಿಸಿಯೋಥೆರಪಿ ವಿಭಾಗ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಪ್ರತ್ಯೇಕ ಆಸ್ಪತ್ರೆ, ಸ್ತ್ರೀ ಹಾಗೂ ಪುರುಷ ಬಂಜೆತನಕ್ಕೆ ವಿಶೇಷ ಚಿಕಿತ್ಸೆ. ಹಿಂದೆ ಸಂಪರ್ಕಿಸಿ 9448375747. ಆಧುನಿಕ ಜೀವನಕ್ಕೆ ಆಧಾರ.